ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಒನ್ ವೀಕ್ ಆಫ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಏನಿಲ್ಲ, ಇದೊಂದು ಸಣ್ಣ ವ್ಲಾಗು. ಏನಂತ ಹೇಳಿದರೆ, ನನ್ನ ತುಂಬ ದಿನದ ಕನಸು ಇಂದಿಗೆ ನನಸಾಯಿತು. ಏನಂತ ಹೇಳಿದರೆ, ಒಂದು ಕಾರ್ ತೊಗೋಬೇಕು ಅನ್ನೋ ಆಸೆ ತುಂಬ ದಿನದಿಂದ ಇತ್ತು. ಆದರೆ ಅದಕ್ಕೆ ಕಾಲ ಕೂಡಿ ಬಂದಿರಲಿಲ್ಲ. ಹಾಗಾಗಿ ಒಂದು ಕಾರ್ ಪರ್ಚೇಸ್ ಮಾಡಿದ್ವಿ. ಈ ಶೋರೂಮ್ ಕಾರ್ ಏನಲ್ಲ, ಸೆಕೆಂಡ್ಸಲ್ಲಿ ಕಾರ್ ತೊಗೊಂಡ್ವಿ. ಯಾಕಂತ ಹೇಳಿದರೆ ಇನ್ನದು ಡ್ರೈವಿಂಗ್ ಸ್ವಲ್ಪ ಟಚ್ ಇತ್ತು. ಆದರೆ ನನ್ನ ಗಂಡನಿಗೆ ಫುಲ್ ಡ್ರೈವಿಂಗ್ ಬರ್ತಿರಲಿಲ್ಲ. ಹಾಗಾಗಿ ಸೆಕೆಂಡ್ಸಲ್ಲಿ ಒಂದು ಕಾರ್ ಪರ್ಚೇಸ್ ಮಾಡಿದ್ವಿ. ಸೊ ಅದಕ್ಕೆ ಫಸ್ಟ್ನೇ ಪೂಜೆ ಮಾಡಿಸೋಣ ಅಂತ ಹೇಳಿ ನಮ್ಮೂರಲ್ಲಿರುವಂಥ ಉತ್ತರಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿಗೆ ಬಂದು ನಾವೆಲ್ಲ ಪೂಜೆ ಮಾಡಿದ್ವಿ. ಪೂಜೆ ಮಾಡಿಬಿಟ್ಟು ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ. ಇದು ನಾನು ಆಲ್ಮೋಸ್ಟ್ ನಿಮಗೆ ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಮ್ಮೂರಿನ ದೇವಸ್ಥಾನನ. ಈ ಊರಿನ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಯಾರು ಏನೇ ಕಷ್ಟ ಅಂತ ಬಂದ್ರೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಯಾರೆಲ್ಲ ಏನಾದರೂ ಅಂದ್ಕೊಂಡು ಒಂದು ಹರಕೆ ಅನ್ನೋದನ್ನ ಮಾಡಿಕೊಂಡ್ರೆ ಮುಗೀತು. ಈ ದೇವರಿಗೆ ಬಂದು ಸಿಹಿ ಸಪ್ಪೆ ಖಾರ ಯಾವುದೇ ರೀತಿ ಸೋಗ್ಸೋಂಗಿಲ್ಲ. ಆಮೇಲೆ ಇಲ್ಲಿ ವಿಶೇಷತೆ ಇನ್ನೊಂದೇನಂತ ಹೇಳಿದ್ರೆ, ಹಣ್ಣು ಒಡೆಯೋಂಗಿಲ್ಲ, ಕಾಯಿ ಮುರಿಯೋಂಗಿಲ್ಲ. ಬರೀ ಏನಿದ್ರು ನಾವೆಲ್ಲ ಕೊಟ್ಟಿದ್ದನ್ನು ತೊಗೊಂಡು ಹಂಗೆ ಅದಕ್ಕೆ ಕುಂಕುಮ ಇಟ್ಟು ಪೂಜೆ ಮಾಡಿ ಕೊಡ್ತಾರೆ. ನಾವು ಮನೆಗೆ ಬಂದು ನಾವು ಹೊಡ್ಕೋಬೇಕು. ತಾಯಿ ಇರೋಂಥ ಸುತ್ತಮುತ್ತ ಜಾಗದಲ್ಲಿ ಎಲ್ಲೂ ಕೂಡ ಹಣ್ಣು ಕಾಯಿ ಒಡೆಯೋಂಗಿಲ್ಲ, ಹಣ್ಣು ಮುರಿಯೋಂಗಿಲ್ಲ. ಹಾಗಾಗಿ ನನ್ನ ಫ್ರೆಂಡೂ ಕೂಡ ಬಂದಿದ್ದರು. ಅಂದರೆ ಅವ್ರ ರಿಲೇಷನ್ ಯಾರೋ ಅಲ್ಲಿ ಸ್ವಲ್ಪ ಅಡುಗೆ ಮಾಡಬೇಕು ಅಂತೇಳಿ ಅಡುಗೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಬಂದಿದ್ದರು. ಅಷ್ಟೊತ್ತಿಗೆ ನನಗೂ ಗೊತ್ತಿರಲಿಲ್ಲ, ನನ್ನ ಮದುವೆಗೆ 7 ವರ್ಷ ಆಗಿದ್ರು ಇಲ್ಲಿ ದೇವಸ್ಥಾನದಲ್ಲಿ ದೇವ್ರು ಬರುತ್ತೆ ಅಂತ. ನೋಡಿ ನನ್ನ ಅದೃಷ್ಟ, ದೇವ್ರು ಬಂತು ನಾವು ಹೋದ ತಕ್ಷಣ. ಇದೆ ನಮ್ಮ ಉತ್ತರಮ್ಮ ತಾಯಿ ದೇವರು. ಆಮೇಲೆ ಸ್ವಲ್ಪ ನನ್ನ ಮಗಳ ಜೊತೆ ಸ್ವಲ್ಪ ತರಲೆ ತುಂಟಾಟ ಎಲ್ಲ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ವಿ. ಅವರು ಸರಿ ಅಮ್ಮ ಬರ್ತೀನಿ, ಒಂದು 2 ನಿಮಿಷ ಆಚೆ ಪೂಜೆ ಎಲ್ಲ ಆಯಿತು ಅಂತ ಹೇಳಿದ್ರು. ಪೂಜೆ ಬಂದು ಕಾರಿಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ನನ್ನ ಗಂಡ ಕಾರಿಗೆ ಹಾರ ಹಾಕೋಕ್ಕೆ ಅಂತ ಹೋದರು. ನನ್ನ ಮಗಳು ಅಲ್ಲೂ ನನ್ನ ಗಂಡನ ಬಿಡ್ತಾಯಿಲ್ಲ. ಯಾಕಂದರೆ ಅಪ್ಪನ ಮೇಲೆ ಅಷ್ಟು ತುಂಬ ಪ್ರೀತಿ ಅವಳಿಗೆ. ಹಾಗಾಗಿ ಅವ್ರ ಹೆಗ್ಲ ಮೇಲೆ ಕೂತ್ಕೊಂಡು ಆಟಾಡ್ತಾ ಇದ್ಲು. ಆತಿದ್ದಂಗೆ ಹಾರ ಎಲ್ಲನೂ ಹಾಕಿದ್ವಿ. ಇದೇ ನನ್ನ ಕನಸಿನ ಗಾಡಿ, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ತಗೊಂಡಂಥ ಗಾಡಿ. ಅಷ್ಟೊತ್ತಿಗೆ ಪುರೋಹಿತರು ಬಂದರು. ಅವ್ರು ಬಂದು ಕಾರಿಗೆ ನಾಮ ಎಲ್ಲನೂ ಇಟ್ಟು ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ರು. ಅವರೆಲ್ಲ ನಾಮ ಎಲ್ಲ ಇಟ್ಟೆ ಆದಮೇಲೆ ಪೂಜೆ ಮಾಡೋಕ್ಕೆ ಅಂತ ಪೂಜೆ ಶುರು ಮಾಡಿದ್ರು. ಅಂದರೆ ಆ ಫುಲ್ಲು ವಾರದ ಟೈಮಲ್ಲಿ ಹೋದರೆ ತುಂಬ ಜನ ನಮ್ಮ ಊರಿನ ದೇವಸ್ಥಾನಕ್ಕೆ ಸುತ್ತಮುತ್ತ ಅಂದರೆ ಇಡೀ ಬೆಂಗಳೂರಿಂದನೂ ಬರ್ತಾರೆ ಈ ದೇವಸ್ಥಾನಕ್ಕೆ. ಅಷ್ಟು ತುಂಬ ಪವರ್ಫುಲ್ಲಾದ ದೇವ್ರೆ ಅಂತಲೇ ಹೇಳ್ಬೋದು. ನಾವು ಯಾವುದನ್ನೇ ಫಸ್ಟು ಪೂಜೆ ಮಾಡಿದ್ರು ಇಲ್ಲೇ ಪೂಜೆ ಮಾಡಿಸೋದು. ಹಾಗೆ ತೀರ್ಥ ಎಲ್ಲನೂ ಹಾಕಿ ಪೂಜೆ ಎಲ್ಲ ಮಾಡಿ ಆದಮೇಲೆ ನಮಗೆ ಮಂಗಳಾರತಿ ಕೊಟ್ಟರು. ನಾನು ಮಂಗಳಾರತಿ ತೊಗೊಂಡೆ, ನನ್ನ ಗಂಡನೂ ಮಂಗಳಾರತಿ ತೊಗೊಂಡ್ರು. ನಾನು ಮಂಗಳಾರತಿ ತೊಗೊಂಡು ಆದಮೇಲೆ ನಮ್ಮ ಅತ್ತೆಯವರೆಲ್ಲ ಬಂದರು. ಅವರೂ ಕೂಡ ಎಲ್ಲ ಮಂಗಳಾರತಿ ತೊಗೊಂಡು ಗಂಧ ಕೊಟ್ಟರು. ಗಂಧ ಎಲ್ಲನೂ ಇಟ್ಕೊಂಡು ಆಗ್ತಿದ್ದಂಗೆ ಅಯ್ಯೋ ನಂದೊಂಥರ ಅದೇನೋ ಅಂತಾರಲ್ಲ ಹಂಗಾಯಿತು ಕಥೆಯಲ್ಲಿ. ನೋಡಿದ್ವಿ. ಅದಾದಮೇಲೆ ತೆಂಗಿನಕಾಯಿನ ಹಿಳಿ ತೆಗ್ದು ಹೊಡೀರಿ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಮುಂದೆ ಯಾವುದೇ ರೀತಿ ವಿಘ್ನ ವಿನಾಶ ಏನೂ ಆಗದೆ ಇರಲಿ, ಯಾವುದೇ ರೀತಿ ತೊಂದರೆಗಳಾಗದೇ ಇರಲಿ ಅಂತೇಳಿ ಬೇಡಿಕೊಂಡು ಕಾಯಿನ ಇಳಿ ತೆಗ್ದು ಹೊಡೆದ್ವಿ. ಹೊಡೆದಾಗ್ತಿದ್ದಂಗೆ ಅಂದರೆ ನಮ್ಮ ಇನ್ನೂ ಗಾಡಿನೂ ಕೂಡ ಇತ್ತು, ಗಾಡಿಗೂ ಕೂಡ ಪೂಜೆ ಮಾಡಿದ್ವಿ. ಎಲ್ಲ ಬೇಡಿಕೊಂಡು ಕಾಯಿ ಹೊಡೆದಾಯಿತು. ಕಾಯಿ ಹೊಡೆದ್ಬಿಟ್ಟು ಇನ್ನೇನು
ಕಾರ್ ಶುರು ಮಾಡೋದಂತ. ಏಕೆಂದರೆ ಅದೇ ಫಸ್ಟ್ ಟೈಮು ಕಾರು ಕಲ್ತಿದ್ದಿದ್ದು. ಹಾಗಾಗಿ ಏನಂತ ಹೇಳಿದ್ರೆ ಇದು ಎಲ್ಲ ಅನ್ಬೋದು ಇದೇನು ಇಷ್ಟಕ್ಕಷ್ಟು ಬಿಲ್ಡಪ್ ಕೊಡ್ತಾರೆ ಅಂತ. ಬಟ್ ಏನಂತ ಹೇಳಿದ್ರೆ ಅದು 10 ರೂಪಾಯಿ ಆಗಲಿ, ಅದು 10 ಲಕ್ಷ ಆಗಲಿ, ನಾವು ಕಷ್ಟಪಟ್ಟು ನಾವು ಇಷ್ಟಪಟ್ಟು ತೊಗೊಂಡೋಗಿರೋ ಬೆಲೆ ನಾವು ಸುಮ್ಮನೆ ಕುತ್ಕೊಂಡು ಐಷಾರಾಮಿ ಜೀವನ ಮಾಡಿಬಿಟ್ರೆ ಬರೋದಿಲ್ಲ ಅಲ್ವಾ. ಹಾಗಾಗಿ ಅಷ್ಟೇ. ಫಸ್ಟು ಪೂಜೆ ನಮ್ಮ ದೇವ್ರಿಗೇ ನಾವು ಪೂಜೆ ಮಾಡಿಸಿದ್ವಿ. ಅಂದರೆ ಹತ್ರ ಇದ್ದಿದ್ದು ದೇವಸ್ಥಾನ. ಹಾಗಾಗಿ ಇದೇನೋ ನಂಬಾರಿ. ಇದಕ್ಕೆ ದೇವ್ರ ಹತ್ರ ಇಟ್ಟು ನಿಂಬೆಹಣ್ಣೆಲ್ಲ ಇಟ್ಟು ಅವರು ಸ್ವಲ್ಪ ಮೂವ್ ಮಾಡಿದ್ರು. ಮೂವ್ ಮಾಡ್ಕೊಂಡು ಬರ್ತಿದ್ದಂಗೆ ಎಲ್ಲ ಪೂಜೆ ಕಾರ್ಯ ಎಲ್ಲ ಮುಗಿಸ್ಕೊಂಡು ಆಯಿತು. ತಗೊಂಡ್ರು ಸಿಹಿ ಹಂಚಬೇಕು ಅಂತಾರೆ ಅಲ್ವಾ. ಹಾಗಾಗಿ ನಾವು ಕೂಡ ಅಲ್ಲಿದ್ದಂಥ ಜನಗಳಿಗೆಲ್ಲ ಸ್ವೀಟ್ ಕೊಟ್ವಿ. ಆಗ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹೇಗಿದೆ ನನ್ನ ವ್ಲಾಗ್ ದಯವಿಟ್ಟು ಕಮೆಂಟ್ ಮಾಡಿ.